ಸರ್, ಈಗ ಸಿನಿಮಾಗಳಿಗೆ ಮೊದಲೆಲ್ಲ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಇರ್ತೀವಿ, ಬಟ್ ಈಗ ಪಾತ್ರಕ್ಕಿಂತ ಹೆಚ್ಚಾಗಿ ಅದರ ಪರಿಣಾಮನ ಸೃಷ್ಟಿ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಂತ ಸರ್? ಪರಿಣಾಮ ಅಂದರೆ ಈಗ ನೀವು ತೋರಿಸ್ತಾ ಇದ್ದೀರಿ ಕತ್ತಲ್ ಪ್ರಪಂಚ, ಹೀಗೆ ನೋಡಬೇಕು ಅನ್ನೋಂಥ ಕಲ್ಪನೆ ಶುರು ಆಗುತ್ತಲ್ಲ, ಆ ಎಫೆಕ್ಟೇ ತುಂಬ ಇಂಪಾರ್ಟೆಂಟ್ ಆಗಿದೆಯಾ ಅಂತ? ಇಲ್ಲ, ಖಂಡಿತ ಸಿನಿಮಾಗಳೇ ಅಷ್ಟು. ಸಿನಿಮಾ ನಿಮ್ಮೊಳಗೆ ಏನು ಹುಟ್ಟಾಕತ್ತೋ ಅದೇ ಸಿನಿಮಾ ನೋಡಿ ಓಕೆ ಅನ್ನೋದಲ್ಲ. ಸಿನಿಮಾ ನಿಮ್ಮೊಳಗೇನೋ ಒಂದು ವಿಚಾರಗಳನ್ನ ಹುಟ್ಟಾಕಿದಾಗ ನಿಮ್ಮೊಳಗೇನೋ ಯಾವುದಲ್ವಾ ಇದು ಹಂಗಲ್ವಾ ಅಂದಾಗ ಅದು ಒಳ್ಳೆ ಸಿನಿಮಾ ಆಗುತ್ತೆ ಸರ್. ಅವತ್ತಿನಿಂದ ಜನರಿಗೆ ಗೊತ್ತಿದೆ ನೀವು ನಾನು ನಾವು ಅನ್ನುವಂಥ ಪ್ರಪಂಚವನ್ನು ಉಪ್ಪಿ ಸರ್ ಸೃಷ್ಟಿ ಮಾಡ್ತಾರೆ, ಅದರಲ್ಲೇ ಏನೋ ಒಂದು ಅರ್ಥ ಮಾಡಿಸ್ತಾರೆ ಅಂತ. ಈಗ ನಮ್ಮೊಳಗಿನ ಪ್ರಪಂಚ ಸರ್ ಏನಾಗಿರುತ್ತೆ ಅಂತ ಕುತೂಹಲ ಸರ್. ಅದೇ ಇವಾಗ ನಿಮ್ಮೊಳಗಿನ ಪ್ರಪಂಚ ನಾನು ಹೇಳೋಕೆ ಗೊತ್ತಾಗಲ್ಲ, ನಿಮ್ಮೊಳಗಿನ ಪ್ರಪಂಚ ನೀವೇ ಹೇಳಬೇಕು. ಆ ನಿಮ್ಮೊಳಗಿನ ಪ್ರಪಂಚಕ್ಕೆ ಇದು ಕನೆಕ್ಟ್ ಆದಾಗ ಸೂಪರ್ ಆಗಿರುತ್ತೆ. ಎಸ್ ಸರ್, ಈಗ ನಮ್ಮೊಳಗಿನ ಪ್ರಪಂಚ ನಮ್ಮ ಹತ್ರ ಒಂದಿರುತ್ತೆ, ನಿಮ್ಮಲ್ಲೇ ಒಂದಿರುತ್ತೆ ಸರ್, ಇನ್ನೊಬ್ರ ಹತ್ರ ಒಂದಿರುತ್ತೆ ಸರ್. ಅದೆಲ್ಲವೂ ಕೂಡ ಸಿನಿಮಾ ಆಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ ಸರ್. ಅದನ್ನ ಹೇಗೆ ಸರ್? ಅದೇ ಸಿನಿಮಾ ನೋಡಿ, ಮನುಷ್ಯನಿಗೆ ಕಾನ್ಷಿಯಸ್ ಬ್ರೈನು, ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್ ಅಂತ 3 ಇರುತ್ತಂತೆ. ಕಾನ್ಷಿಯಸ್ ಬ್ರೈನ್ ಅಂದರೆ ನನ್ನ ತಲೆ ಏನೋ ಓಡ್ತಾ ಇದೆ, ನಿಮ್ಮ ತಲೆ ಏನೋ ಓಡ್ತಾ ಇದೆ, ಇದು ಕಾನ್ಷಿಯಸ್ ಲೆವೆಲ್. ಸಬ್ ಕಾನ್ಷಿಯಸ್ ಲೆವೆಲ್ ಏನಂದರೆ ಒಂದು ಸಿನಿಮಾಲಿ ಏನೋ ಒಂದು ಅದ್ಭುತವಾದ ಒಂದು ಹಾಸ್ಯ ಬಂದಾಗ ಎಲ್ಲರೂ ನಗ್ತಾರೆ, ಅಲ್ಲೇನೋ ತುಂಬ ಪೇಯ್ನ್ ಆಗುವಂತಿದ್ರೆ ಎಲ್ಲರೂ ಕಣ್ಣು ಒರೆಸ್ಕೊತಾ ಇರ್ತಾರೆ ಅಲ್ವಾ. ಆವಾಗ ನಿಮಗೆ ಅದು ಫೀಲ್ ಆಗಿದೆಯಲ್ಲ, ನನಗೆ ಫೀಲ್ ಆಗಿದೆಯಲ್ಲ, ಎಲ್ಲರೂ ಒಂದಾಗ್ಬಿಟ್ಟಿರ್ತೀವಿ. ಏನೋ ಒಂದು ಗಲಾಟೆ ಆಗ್ತಿದೆ, ಹೀರೋ ಬರಬೇಕು ಅಂದಾಗ ಎಲ್ಲ ಸೇರ್ಕೊಂಡು ಓ ಅಂತ ಕಿರಿಸ್ತೀವಿ. ದಟ್ ಈಸ್ ಸಬ್ ಕಾನ್ಷಿಯಸ್ ಬ್ರೈನ್. ಅದು ಕನೆಕ್ಟ್ ಮಾಡೋದೇ ಸಿನಿಮಾ ಸರ್. UI ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು ಸರ್. ಇದನ್ನು ಪ್ರಪಂಚಕ್ಕೆ ಪರಿಚಯಿಸುವಂಥದ್ದು ಸರ್ ಹೇಗಿರುತ್ತೆ ಅನ್ನೋಂಥ ಪ್ಲ್ಯಾನ್ ಸರ್ ಎಷ್ಟು ಚಾಲೆಂಜಿಂಗ್ ಆಗಿದೆ? ಯಾಕಂದರೆ ನಮ್ಮ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಆಡಿಯನ್ಸ್ ಇದನ್ನು ಮೆಚ್ಚಬೇಕಾಗಿದೆ ಸರ್. ಹಾಗಾಗಿ ಅಲ್ಲ ಖಂಡಿತ ಅದು ನೋಡೋಣ. ಅದು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರೇ ಸ್ಪ್ಯಾನಿಷ್ಗೆ, ಇಟಾಲಿಯನ್ಗೆ, ಒಂದು 4-5 ಏನೋ ಯುರೋಪಿಯನ್ ಲ್ಯಾಂಗ್ವೇಜ್ಗೂ ಡಬ್ ಮಾಡ್ತಾ ಇದ್ದಾರೆ ಪಿಕ್ಚರ್ನ. ಅವರೇ ಸೆಲ್ಫ್ ಇಂಟ್ರೆಸ್ಟ್ ಮಾಡ್ತಾರೆ, ಇಲ್ಲ ಈ ಸಿನಿಮಾ ಬೇರೆ ಕಡೆ ಹೋಗಬೇಕು ಅಂತ. ನೋಡೋಣ ಸರ್. ಈಗ ಇಷ್ಟು ವರ್ಷ ಕಾದಿದ್ವಿ, 4-5 ವರ್ಷದ ಹಿಂದೆನೇ ಒಂದಿಷ್ಟು ರೆಡಿ ಆಗಿರ್ತಕ್ಕಂಥ ಕತೆ, ಅದನ್ನು ನಾವು ಕೇಳಿದ್ದೀವಿ ಅಂತ ಪ್ರಿಯಾಂಕಾ ಮೇಡಮ್ ಒಂದು ಸಣ್ಣ ಹಿಂಟ್ ಕೊಟ್ಟರು. ಆ ಕತೆನ ಈ ಕಾಲಕ್ಕೆ ಆಪ್ಟ್ ಆಗುವಂಥ ರೀತಿಯಲ್ಲಿ ಸರ್ ಹೇಗೆ ಆಗಿದೆ ಅನ್ನೋದು? ಇಲ್ಲ ಯಾವುದೋ ಒಂದು ಥಾಟ್ ಬರುತ್ತೆ, ಅದು ಪ್ರೋಸೆಸ್ ಆಗ್ತಾನೇ ಇರುತ್ತೆ. ಈಗ ನೆಕ್ಸ್ಟು ಇನ್ನೊಂದು 1 ತಿಂಗಳು 2 ತಿಂಗಳಾಗಿ ಅವಾಗಲೂ ಪ್ರೋಸೆಸ್ ಆಗ್ತಾ ಇರುತ್ತೆ. ಅದು ಅಪ್ಡೇಟೆಡಾಗಿ ಕೊಡೋವರೆಗೂ ಪ್ರೋಸೆಸ್ ಆಗಿ ನಡೀತಾನೆ ಇರುತ್ತೆ ಆ್ಯಕ್ಚುಲಿ. ಸರ್, ಈ ಕಲಿಯುಗನ ಅಂತ್ಯದ ಕಥೆಯನ್ನು ಹೇಳುವಂತಹ ಕಲ್ಕಿ ಉಪೇಂದ್ರ ಅವರು ಅಂತ ನಿಮ್ಗೆ ಹಂಗೆ ಅನ್ನಿಸ್ತಾ? ಅಂಥದ್ದೊಂದು ಟಾಕ್ ಶುರುವಾಗಿದೆ ಸರ್ ಟೀಸರ್ ನೋಡುವಂಥ ಸಂದರ್ಭದಲ್ಲಿ. ನಿಮಗೇನು ಅನ್ನಿಸ್ತು? ಖಂಡಿತ ಶುರುವಾಗಿದೆ ಸರ್. ಆ ಕಲ್ಪನೆ ಶುರುವಾಗಿದ್ದನ್ನೇ ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಆ ಕಲ್ಪನೆ ಬಂದಿದ್ದಿಲ್ಲ, ಅದೇ ಖುಷಿ ಅನಿಸುತ್ತೆ. ಹಾಗಾದರೆ ಅದಕ್ಕೆ ಹತ್ತಿರ ಆಗಿರ್ತಕ್ಕಂಥ ಕತೆ ಅನ್ನುವಂಥದ್ದು ಸದ್ಯಕ್ಕೆ ಬಿಟ್ಕೊಡ್ತಾ ಇರುವಂಥ ಮಾಹಿತಿ ಸರ್. ಅಲ್ಲ, ನೀವು ನೋಡ್ತಿರಲ್ಲ ನೆಕ್ಸ್ಟು, ಅವಾಗ ನೀವು ಮತ್ತೆ ಅದು ಅನ್ಸುತ್ತಾ, ನೆಕ್ಸ್ಟ್ ಇನ್ನೇನರ ಅನ್ಸುತ್ತಾ ನೋಡೋಣ ಸರ್. ಈಗ ಒಂದು ಪ್ರಶ್ನೆ ಸರ್, ಸಹಜವಾಗಿ ಸಿನಿಮಾ ಅಂದಾಗ ಇದು ಹೀಗಿರುತ್ತೆ ಅಂತ ಅರ್ಥ ಮಾಡಿಸುವಂಥ ಪರಿಸ್ಥಿತಿ ಒಂದು ಕಡೆ ಇರುತ್ತೆ. ಉಪ್ಪಿ ಸರ್ಗೆ ಈ ಥಾಟ್ ಯಾವಾಗಿಂದ ಶುರು ಆಯ್ತು ಸರ್? ಏನೂ ಅರ್ಥ ಆಗಬಾರ್ದು, ಅದನ್ನು ಸಿನಿಮಾನ ಜನ ಥಿಯೇಟ್ರಲ್ಲಿ ಬಂದು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಕಲ್ಪನೆ ಯಾವಾಗಿಂದ ಶುರು ಆಯಿತು? ಯಾಕೆಂದರೆ ನಿಮ್ಮ ಡೈರೆಕ್ಷನ್ ಮಾತ್ರ ಹಿಂಗಾಗುತ್ತೆ ಯಾಕೆ ಅಂತ? ಇಲ್ಲ ಆ ಥರ ಏನಿಲ್ಲ ನಿಜವಾಗ್ಲೂ ಎಲ್ಲವೂ ಅರ್ಥ ಆಗುತ್ತೆ ಜನಕ್ಕೆ. ನಾವು ಅಂದ್ಕೊಂಡಿದ್ದೀವಿ ಅವ್ರಿಗೆ ಅರ್ಥ ಆಗಲ್ಲ ಅಂತ, ಪ್ರತಿಯೊಂದು ಅರ್ಥ ಆಗುತ್ತೆ. ನಮಗೆ ಕೇಳ್ತಾ ಇರ್ತಾರೆ, ಸರ್ ಅರ್ಥ ಆಗಿಲ್ಲ ಹೇಳಿ ಸರ್ ಅಂತ. ನಿಮ್ಮ ಥರ ನಿಮಗೆಲ್ಲ ಗೊತ್ತಿದೆ ಆದರೂ ನಮ್ಮನ್ನು ಕೇಳ್ತಿರಲ್ಲ, ಆ ಥರ ಅದು. ಪಾತ್ರಗಳು ಸರ್ ಸಹಜವಾಗಿ ಸರ್ ನಿಮ್ಮ ಬೇರೆ ಸಿನಿಮಾಗಳ ಪಾತ್ರಗಳು ಬೇರೆ ಆಗಿರ್ಬೋದು, ಈ ಸಿನಿಮಾದಲ್ಲಿ ನಿಮಗೆ ನೀವೇ ಸೃಷ್ಟಿ ಮಾಡಿದಂತಹ ಪಾತ್ರವನ್ನು ಪರಿಚಯಿಸೋಂಥ ನಿಟ್ಟಿನಲ್ಲಿ ಹೇಗಿತ್ತು ಸರ್ ಆ ಜರ್ನಿ ಅನ್ನುವಂಥದ್ದು ಸರ್? ಇಲ್ಲ ಖಂಡಿತ ಜರ್ನಿನ ಏನೋ 1.5 ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಏನೋ ಜರ್ನಿ ಎಕ್ಸ್ಪೀರಿಯನ್ಸ್ ಯಾವಳು, ಅದೇ ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರಲ್ಲ, ಒಂದು ನಮ್ಮ ಅನುಭವಗಳೇ ನಮ್ಮ ಹಿಂದಿನ ಏನೋ ಸವಿ ನೆನಪುಗಳು ಬೇಕು ಅಂತ. ಇದೊಂದೊಂಥರ ಒಂದು ಜರ್ನಿನೇ ಒಂದು ಸವಿ ನೆನಪಾಗಿ ಉಳ್ಕೊಳ್ಳೋದು ನನ್ನ ಜೀವನದಲ್ಲಿ. ನೆಕ್ಸ್ಟು ಅದು ಏನದು ಅನ್ನೋದು ನೀವು ಹೇಳಬೇಕು ರಿಸಲ್ಟ್ನ. ಸರ್ ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕೇಳ್ತೀನಿ, UI ವರ್ಲ್ಡ್ ಅನ್ನುವಂಥದ್ದು ಯಾವ ರೀತಿ ಪ್ರಪಂಚ ಸರ್? ನೋಡಿದ್ರಲ್ಲ, ಒಂದು ಕ್ಲಿಪ್ಸ್ ನೋಡಿದ್ದೀರಾ? ಇನ್ನು ಸದ್ಯದಲ್ಲೇ ಫುಲ್ ನೋಡ್ತೀರಾ? ಫೈನಲಿ ಸರ್ ಯಾವಾಗ ಬರ್ಬೋದು ಅನ್ನುವಂಥದ್ದು? ಇಲ್ಲ ಖಂಡಿತ ಸದ್ಯದಲ್ಲೇ ಬರುತ್ತೆ, ಆದಷ್ಟು ಬೇಗ ತೆರೆಗೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.